ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದ ಅಧಿಕಾರ ಹಂಚಿಕೆಯ ಹಾವು ಏಣಿ ಆಟಕ್ಕೆ ನಾಳೆ ಕ್ಲಾರಿಟಿ ಸಿಗೋ ಚಾನ್ಸಸ್ ಇದೆ. ಸಿದ್ದರಾಮಯ್ಯರನ್ನ ದೆಹಲಿಗೆ ಕರೆಸಿಕೊಳ್ತಿರುವ ಹೈಕಮಾಂಡ್ ನಾಳೆ ಫೈನಲ್ ಡಿಸಿಷನ್ ಮಾಡ್ತಾರೆ ಅಂತ ಎಲ್ಲ ಕಾಯ್ತಿದ್ದಾರೆ. ತಮ್ಮ ಆಪ್ತ ಸಚಿವರನ್ನ ಕರ್ಕೊಂಡು ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಮಾಡ್ತಿದ್ದಾರೆ ಇವತ್ತು. ಒಂದು ವೇಳೆ ಸಿದ್ದರಾಮಯ್ಯ ಅಧಿಕಾರ ಬಿಡಬೇಕಾಗಿ ಬಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಕೂಡ ಹೈಕಮಾಂಡ್ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಇದೆ. ಡಿಕೆಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ಬಳಿ ಗಟ್ಟಿಯಾದ ಕಾರಣಗಳು ಇದ್ದ ಹಾಗೆ ಇಲ್ಲ. ಅಲ್ಲದೆ ಸಿದ್ದರಾಮಯ್ಯ ಅವರ ಬಣ ಡಿಕೆಗೆ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಸಾಮೂಹಿಕ ರಾಜೀನಾಮೆ ನೀಡುವ ಬೆದರಿಕೆ ಹುಟ್ಟಿದ್ರು ಹುಟ್ಟಬಹುದು. ಹೀಗಾಗಿ ಸಿದ್ದರಾಮಯ್ಯ ಬಣದ ಆಯ್ಕೆಯಂತೆ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಪಟ್ಟ ಸಿಗೋ ಚಾನ್ಸಸ್ ಹೆಚ್ಚಾಗಿದೆ. 2013ರಲ್ಲಿ ಕೈ ತಪ್ಪಿ ಹೋಗಿದ್ದ ಮುಖ್ಯಮಂತ್ರಿ ಕುರ್ಚಿ ಈಗ ಸಿಕ್ಕಿದ್ರೂ ಸಿಗಬಹುದು ಅನ್ನೋ ಮಾತು ಹರಿದಾಡ್ತಿದೆ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಕುರ್ಚಿ ದಕ್ಕಿರಲಿಲ್ಲ. ಹೀಗಾಗಿ ದಲಿತ ಅಭ್ಯರ್ಥಿಗೆ ಪಟ್ಟ ಕಟ್ಟಿ ಕಾಂಗ್ರೆಸ್ ದಲಿತ ಪರ ಅನ್ನೋ ಸಂದೇಶ ರವಾನಿಸುವ ಸಾಧ್ಯತೆ ಕೂಡ ದಾಟಿದೆ. ಡಿಕೆ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ 2.5 ವರ್ಷದ 50-50 ಅಗ್ರಿಮೆಂಟ್ ಬಗ್ಗೆ ಹೈಕಮಾಂಡ್ ನಾಳೆ ಸ್ಪಷ್ಟನೆ ನೀಡೋದು ಬಹುತೇಕ ನಿಚ್ಚಳ. ಡಿಕೆ ಮುಖ್ಯಮಂತ್ರಿ ಅಭ್ಯರ್ಥಿಯಾದರೆ ಮುಂದಾಗೋ ಸಾಧಕ ಬಾಧಕಗಳು ಏನು ಅನ್ನೋದನ್ನ ಹೈಕಮಾಂಡ್ ಕಳೆದು ಕೂಡಿಸಿ ನೋಡಿದೆ. ಇನ್ನು ಪರಮೇಶ್ವರ್ಗೆ ಪಟ್ಟ ಕಟ್ಟಿದ್ರೆ ಆಗೋ ಲಾಭ ಏನು ಅನ್ನೋದನ್ನು ಕೂಡ ಲೆಕ್ಕ ಹಾಕಿದೆ. ಒಂದು ವೇಳೆ ನಾಳೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ನಿರ್ಧಾರ ಕೈಗೊಳ್ಳೋದೇ ಆದರೆ ಪರಮೇಶ್ವರ್ಗೆ ಅದೃಷ್ಟ ಒಲಿಯೋ ಚಾನ್ಸಸ್ ಜಾಸ್ತಿ ಇರೋ ಹಾಗಿದೆ. ಅದ್ರ ಜೊತೆಗೆ ಡಿಕೆಗೆ ಅದ್ಯಾವ ಮದ್ದು ಕೊಟ್ಟು ಸುಮ್ಮನಾಗಿಸ್ತಾರೆ, ಅಲ್ಲದೆ ಸಿದ್ದರಾಮಯ್ಯ ಅವರಿಂದ ಕಿತ್ತುಕೊಂಡ ಮುಖ್ಯಮಂತ್ರಿ ಸ್ಥಾನದ ಬದಲಿಗೆ ಬೇರೇನು ಕೊಡ್ತಾರೆ ಅನ್ನೋ ಒಂದು ಕುತೂಹಲಕ್ಕೂ ಕೂಡ ನಾಳೆ ತೆರೆ ಬೀಳಲಿದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.